ಹಲೋ ವೆಲ್ಕಮ್ ಬ್ಯಾಕ್ ಟು ರೇಖಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನೂರಾರು ಹೂಗಳಿದ್ದರು ಈ ಅಂದ ಬೇರೆ. ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನೀವೆಲ್ಲ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಏನಪ್ಪ ಅಂತ. ನಾನು 1 to 9 ಮಂತ್ವರೆಗೂ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಅಂತ ಎಲ್ಲ ಈ ವ್ಲಾಗಲ್ಲಿ ಹೇಳ್ತೀನಿ. ಕೆಲವೊಬ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಕೆಲವೊಬ್ರಿಗೆ ಅಷ್ಟೊಂದೇನು ಕ್ಯೂರಿಯಾಸಿಟಿ ಇರಲ್ಲ. ಬಟ್ ಆದರೂ ಈ ವ್ಲಾಗ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಫಸ್ಟು ಸ್ಟಾರ್ಟಿಂಗ್ 1 ಮಂತಿಂದ ಇವಾಗ ನನಗೆ ಡೆಲಿವರಿ ಡೇಟು ಯಾವಾಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆ ಥರ ಇದೆ. ನನ್ನ 1 ಮಂತ್ ಟು 9 ಮಂತ್ವರೆಗೂ ಏನೇನು ಎಕ್ಸ್ಪೀರಿಯೆನ್ಸ್ ಆಗಿದೆ, ನನಗೆ ಯಾವ ಪಾಪು ಇದೆ ಹೊಟ್ಟೆ ಒಳಗಡೆ, ನನಗೆ ಏನೇನು ಸಿಮ್ಟಮ್ಸ್ ಆಯಿತು ಎಲ್ಲ ಈ ಬ್ಲಾಗಲ್ಲಿ ಹೇಳ್ತೀನಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಚಳಿ ಇದೆ, ಅದಕ್ಕೋಸ್ಕರನೇ ಸ್ವೆಟರ್ ಹಾಕ್ಕೊಂಡಿದ್ದೀನಿ. ನನ್ನ 1 ಮಂತ್ ಟು 9 ಮಂತ್ವರೆಗೂ ಜರ್ನಿ ಫುಲ್ಲು ಮೆಮೊರೇಬಲ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಆ ಥರ ಇದೆ. ಫಸ್ಟು ಸ್ಟಾರ್ಟಿಂಗ್ 1 ಮಂತು ಫಸ್ಟ್ ಬಂದು ನಾನು ಚೆಕ್ ಮಾಡಿದ್ದು ಜನವರಿಯಲ್ಲಿ ಫಸ್ಟು ಅದನ್ನ ತರಿಸಿ ಬೆಳಗ್ಗೆ ಟೈಮ್ ಚೆಕ್ ಮಾಡ್ಕೊಂಡಿದ್ದೆ. ಆವಾಗ ಫುಲ್ಲು ನಾನು ಇದ್ದಿದ್ದು ಚೆಕ್ ಮಾಡ್ಕೊಂಡಾಗ ಬೆಂಗಳೂರಲ್ಲಿದ್ದೆ. ನಮ್ಮಮ್ಮ ಅವರೆಲ್ಲ ಊರಲ್ಲೇ ಇದ್ದರು. ಫೋನ್ ಮಾಡಿ ವಿಷಯ ಹೇಳಿದ್ದೆ ಅವ್ರಿಗೆ. ಫುಲ್ಲು ಖುಷಿಪಟ್ಟಿದ್ರು. ಅವ್ರು ಅದನ್ನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಸ್ವಲ್ಪ ನನಗೆ ಹೊಟ್ಟೆ ನೋವಿದೆ ಅದಕ್ಕೋಸ್ಕರನೇ ಎಲ್ಲರೂ ಒಂದು ಸ್ವಲ್ಪ ಭಯಪಟ್ಟಿದ್ರು. ಆದರೂ ಗೊತ್ತಾದ್ಮೇಲಂತೂ ನಮ್ಮ ಚಿಕ್ಕಮ್ಮವರು 4 ಜನ, ನಮ್ಮಮ್ಮನ ತಂಗಿಯವ್ರು 4 ಜನ, ಅಲ್ಲ 3 ಜನ, ನಮ್ಮಮ್ಮನ ಸೇರಿ 4 ಜನ. ಅವರಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು. ಫುಲ್ಲು ಫೋನ್ ಮಾಡಿ ಎಲ್ಲರಿಗೂ ಹೇಳಿದಾಗ ಫುಲ್ ಎಲ್ಲರೂ ಖುಷಿಪಟ್ಟಿದ್ರು. ನನಗೂ ತುಂಬ ಖುಷಿ ಆಗಿತ್ತು. ಫಸ್ಟು ಸ್ಟಾರ್ಟಿಂಗ್ 1 ಮಂತು ನಾರ್ಮಲ್ ಆಗಿದ್ದೆ. 2 ಮಂತ್ ಸೆಕೆಂಡ್ ಮಂತ್ ಸ್ಟಾರ್ಟ್ ಆದಾಗಂತೂ ಫುಲ್ಲು ವಾಮಿಟಿಂಗು, ಮೇಲ್ಗಡೆನೇ ಇದ್ದಿಲ್ಲ. ಅಲ್ಲಿ ಬೇರೆ ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು, ಹಾಗಾಗಿ ಫುಲ್ಲು ಪ್ರಾಬ್ಲಮ್ ಆಗೋಯ್ತು. ಊಟ ಹೋಗ್ತಿದ್ದಿಲ್ಲ, ನೀರು ಕುಡ್ದಿದ್ದು ವಾಮಿಟಿಂಗು. ಹಬ್ಬ ನನಗಂತೂ ಸಾಕಾಗೋಯ್ತು ಬೆಂಗಳೂರಲ್ಲಿದ್ದಾಗ. ಪಾಪ ಅವರು ಬೆಳಗ್ಗೆ 5 ಗಂಟೆ ಡ್ಯೂಟಿಗೆ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಬರೋರು ನಮ್ಮ ಯಜಮಾನ್ರು. ಅವ್ರು ಡ್ಯೂಟಿಲಿದ್ರೂ ಸಮಾಧಾನ ಇರ್ತಿದ್ದಿಲ್ಲ. ಯಾಕಪ್ಪ ಅಂದರೆ ನನಗೆ ಮನೇಲಿ ಹುಷಾರಿದ್ದಿಲ್ವಲ್ಲ, ಊಟ ಸೇರ್ತಿದ್ದಿಲ್ಲ, ವಾಮಿಟಿಂಗ್ ಇರೋಕ್ಕೋಸ್ಕರ ಒಂದು 3-4 ಸಲ ಫೋನ್ ಮಾಡೋರು ಡ್ಯೂಟಿಲಿದ್ದಾಗ, ಹೆಂಗಿದ್ಯಾ, ಎದ್ದಿದ್ಯಾ, ಮೇಲ್ಗಡೆ ಏನು ಅಂತ. ಅವ್ರ ಫ್ರೆಂಡ್ಗೆ ಟಿಫನ್ ತೊಗೊಂಬಂದು ತರಿಸಿ ಕೊಡೋರು. ಫುಲ್ಲು ಸೆಕೆಂಡ್ ಮಂತಲ್ಲಂತೂ ಮೇಲ್ಗಡೆನೇ ಇದ್ದಿಲ್ಲ, ಜಾಸ್ತಿ ಹುಷಾರಿಲ್ದಂಗಾಗಿ ಅಮ್ಮ ಫೋನ್ ಮಾಡಿ ಕರೆಸ್ಕೊಂಡಿದ್ದೆ ಬೆಂಗಳೂರಿಗೆ. ಅವ್ರು ಬಂದಮೇಲೆ ಪರವಾಗಿಲ್ಲ, ವಾಮಿಟಿಂಗ್ ಕಮ್ಮಿ ಆಗೋ ಟಾಬ್ಲೆಟ್ ತೊಗೊಬಂದಿದ್ರು, ಕಮ್ಮಿ ಆಯಿತು. ಬಟ್ ಅವರು ಮತ್ತೆ ಪದೇ ಪದೇ ಬೆಂಗಳೂರಿಗೆ ಬರೋಕ್ಕಾಗಲ್ಲ, ಇವಾಗಲೇ ಏನು ಡಿಸೈಡ್ ಮಾಡಿಬಿಡೋಣ ಅಂತ ಮಾಡಿದ್ವಿ. ಸುಮ್ಮನೆ ಪದೇ ಪದೇ ನಮಗೂ ಊರಿಗೆ ಬರೋಕ್ಕಾಗಲ್ಲ ಬೆಂಗಳೂರಿಗೆ, ಇವಾಗೇ ಡಿಸೈಡ್ ಮಾಡಿಬಿಡಿ, ಏನು ಇಲ್ಲೇ ಇರ್ತೀಯಾ ಬರ್ತೀಯಾ ಅಂತ. ನಮ್ಮ ಯಜಮಾನ್ರು ಬೇಡ ನೀನು ಹೋಗ್ಬಿಡು, ಸುಮ್ಮನೆ ಪ್ರಾಬ್ಲಮ್ಮು, ನನಗೂ ಡ್ಯೂಟಿಲಿದ್ದಾಗ ಆರಾಮಾಗಿ ಡ್ಯೂಟಿ ಮಾಡೋಕ್ಕಾಗಲ್ಲ, ನಿನ್ನ ಬಗ್ಗೆನೇ ಟೆನ್ಷನ್ನು, ಊರಲ್ಲಿದ್ದರೆ ಆರಾಮಾಗಿರ್ತೀಯ, ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಅದೆಲ್ಲ ಗೊತ್ತಾಗಲ್ವಲ್ಲ, ಅದಕ್ಕೆ ಅಮ್ಮ ಬೇಡ ಇರೋದು, ಬಂದುಬಿಡು ಅಂತ ಅಮ್ಮನೂ ಅಂತು, ನಮ್ಮ ಅಣ್ಣನೂ ಅದಕ್ಕೋಸ್ಕರನೇ ಸೆಕೆಂಡ್ ಮಂತು ರನ್ನಿಂಗ್ ಇತ್ತು. ಆವಾಗ ಬೆಂಗಳೂರಿಂದ ಅಮ್ಮ ಊರಿಗೆ ಬಂದಿದ್ದು ನಾನು. ಅಮ್ಮ ಊರಿಗೆ ಬಂದಮೇಲಂತೂ ಫುಲ್ಲು ಹ್ಯಾಪಿಯಾಗಿದ್ದೆ. ನನಗೆ 5 ಮಂತ್ಸ್ವರೆಗೂ ವಾಮಿಟಿಂಗ್ ಕಮ್ಮಿ ಆಗಿಲ್ಲ ಗೈಸ್. 2 ಮಂತಲ್ಲಿ ಸ್ಟಾರ್ಟ್ ಆಗಿದ್ದು 5 ಮಂತ್ವರೆಗೂ ವಾಮಿಟಿಂಗ್ ನಿಂತಿಲ್ಲ. ಕೆಲವೊಬ್ರಿಗೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ, ನನಗಾಗಿತ್ತು. 5 ಮಂತ್ಸ್ವರೆಗೂ ವಾಮಿಟಿಂಗ್ ಕಮ್ಮಿ ಆಗಿಲ್ಲ. 5 ಮಂತ್ಸ್ ಯಾವಾಗ ಸ್ಟಾರ್ಟ್ ಆಯಿತೋ ಆವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಬರೀ ಬಿಸಿ ರೊಟ್ಟಿ ತಿಂದರೆ ಅಷ್ಟೇ ಒಂದು ಸ್ವಲ್ಪ ನಾರ್ಮಲ್ ಆಗಿರ್ತಿದ್ದೆ. ಬೇರೆ ಏನು ತಿಂದರೂ ವಾಮಿಟಿಂಗ್ ಇತ್ತು. ಬಿಸಿ ರೊಟ್ಟಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಿದ್ದೆ. ಅದು ತಿಂದಾದ್ಮೇಲೆ ಸ್ವಲ್ಪನೇ ತಿನ್ನಲಿ, ವಾಕಕ್ಕೆ ಬಂದಂಗೆ ಆದಾಗ ಸ್ವಲ್ಪ ವಾಕ್ ಮಾಡಿಬಿಟ್ರೆ ಸಮಾಧಾನ ಆಗೋದು, ಇಲ್ಲಾಂದರೆ ಎಲ್ಲ ವಾಮಿಟ್ ಮಾಡ್ಕೊಂಡ್ಬಿಡ್ತಿದ್ದೆ. 5 ಮಂತ್ವರೆಗೂ ನನಗಂತೂ ತಡ್ಕೊಳ್ಳೋಕ್ಕೆ ಆಗಿದ್ದಿಲ್ಲ. ಇನ್ನು ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದ್ದು ನಾನು 2.5 ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ಅವಾಗ ಫುಲ್ಲು ಫಸ್ಟ್ ಟೈಮ್ ಬೇರೆ ಫುಲ್ಲು ಭಯ ಆಗಿತ್ತು, ಹೆಂಗಿರುತ್ತೋ ಏನು ಅಂತ. ಎಲ್ಲ ನಾರ್ಮಲ್ ಆಗಿದೆ, ಪಾಪು ಹಾರ್ಟ್ ಬೀಟ್ ಬಂದಿದೆ, ಚೆನ್ನಾಗಿದೆ ಅಂತ ಹೇಳಿದರು. ಫುಲ್ ಖುಷಿಯಾಗೋಯಿತು. ಅದಾದಮೇಲೆ ಸ್ಕ್ಯಾನಿಂಗಿಗೆ ಚೆಕಪ್ಪಿಗೆ ಹೋಗಿದ್ದು ಬಾಚಿಗೊಂಡನಹಳ್ಳಿಯಲ್ಲೇ ನಮ್ಮೂರ
ಹತ್ರನೇ. ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲರೂ ಹೋಗೋದು ಚೆಕಪ್ಪಿಗೆ. 2.5 ತಿಂಗಳಲ್ಲಿದ್ದ ಚೆಕಪ್ಪಿಗೆ ಹೋಗಿದ್ದು. ಇಲ್ಲ ನಾರ್ಮಲ್ ಆಗಿದೆ, ಬ್ಲಡ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದರು. ಆವಾಗ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ದಾಗ ಇಲ್ಲ ನಾರ್ಮಲ್ ಆಗಿದೆ, ಪಾಪು ಚೆನ್ನಾಗಿದೆ ಅಂತ ಹೇಳಿದ್ರು. ಫುಲ್ ಖುಷಿಯಾಗಿತ್ತು. ನಮ್ಮ ಯಜಮಾನ್ರು ತಿಂಗಳಿಗೆ ಒಂದ್ಸಲ ಬಂದು ಹೋಗ್ತಾಯಿದ್ರು. ಅವರು ಮಂತ್ಲಿ ಒಂದ್ಸಲನೂ ಬಿಟ್ಟಿಲ್ಲ. ಮಂತ್ಲಿ ಅವ್ರಿಗೆ ಒಂದು 4 ರಜೆ ಇರುತ್ತೆ, ತಿಂಗಳಿಗೆ 4 ರಜೆ ಇರುತ್ತೆ. ಇನ್ನು 5 to 9 ಮಂತ್ವರೆಗೂ ಫುಲ್ಲು ಖುಷಿಯಾಗೇ ಇದ್ದೆ. ಇವಾಗಲೂ ಖುಷಿಯಾಗಿದ್ದೀನಿ. ಯಾವಾಗ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಆಲ್ರೆಡಿ 10 ಮಂತ್ಸ್ ಸ್ಟಾರ್ಟ್ ಆಗಿದೆ. 5 ಮಂತಿಂದ 9 ಮಂತ್ವರೆಗೂ ಚೆನ್ನಾಗಿ ತಿಂದಿದ್ದೀನಿ ಗೈಸ್. ಬರೀ ತಿನ್ನೋದೇ ಕೆಲಸ. ಏನು ತಿನ್ನೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಪ ನಮ್ಮ ಮನೆಯವರೆಲ್ಲ ತೊಗೊಂಬಂದು ಕೊಟ್ಟಿದ್ದಾರೆ ನಾನು ತಿನ್ನೋವೆಲ್ಲ. ಸ್ಟಾರ್ಟಿಂಗು ಸ್ವಲ್ಪ ಸ್ವೀಟ್ ತಿನ್ನೋಂಗಾಯಿತು. ಸ್ವೀಟ್ ತಿಂದೆ. ಸ್ವೀಟ್ ಆಲ್ಮೋಸ್ಟು ಜಾಸ್ತಿ ಅಲ್ಲಿ ಸ್ವೀಟೇ ಮುಟ್ತಿದ್ದಿಲ್ಲ ನಾನು ಪ್ರೆಗ್ನೆನ್ಸಿ ಮುಂಚೆ. ಸ್ವೀಟ್ ಅಂದ್ರೇ ಆಗ್ತಾಯಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಸ್ವೀಟ್ ತಿಂತಿದ್ದೀನಿ. ನಮ್ಮ ಮನೆಯವರೆಲ್ಲ ಆಶ್ಚರ್ಯ ಪಡ್ತಾರೆ, ಊಟ ಮಾಡೋಕ್ಕೆ ಅದು ಬೇಡ ಇದು ಬೇಡ ಅಂತಿದ್ದೆ, ಇವಾಗ ಎಲ್ಲ ತಿಂತಿಯಲ್ಲೇ ಕೊಟ್ಟಿದ್ದೆಲ್ಲ ಅಂತಾರೆ. ನನಗೇನಂತಲೇ ಅರ್ಥ ಆಗ್ತಿಲ್ಲ. ಬಟ್ ಎಲ್ಲ ಚೆನ್ನಾಗಿ ತಿಂತಾಯಿದ್ದೆ. ಇನ್ನು ನಾನ್ ವೆಜ್ಜಲ್ಲಿ ಬಂದರೆ ಮಟನ್ ಜಾಸ್ತಿ ತಿಂದಿದ್ದೀನಿ. ಚಿಕನ್ ಅಂತೂ ಲೆಕ್ಕನೇ ಇಲ್ಲ, ಅಷ್ಟು ತಿಂದಿದ್ದೀನಿ. ಮೊಟ್ಟೆನೂ ಹಂಗೆ ತಿಂದಿದ್ದೀನಿ. ನಮ್ಮಣ್ಣ ಪಾಪ ಇಂಥದ್ದಿಲ್ಲ ಅಂದರೆ ಹಂಗೆ ಹಿಂದೆಲ್ಲ ತೊಗೊಂಬಂದು ಕೊಟ್ಟಿದ್ದಾನೆ. ನಾನ್ ವೆಜ್ಜು ಹಂಗೆ ತಿಂದಿದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು 5 ಮಂತ್ಸ್ ಫುಲ್ ಕಂಪ್ಲೀಟಾಗಿ 6 ಮಂತಿಂದ ಸ್ಟಾರ್ಟಿಂಗ್ ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಚೆನ್ನಾಗಿ ತಿಂದಿದ್ದೀನಿ ಊಟ ಮಾತ್ರ. ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ ಬ್ಲಡ್ ಇದ್ದಿಲ್ಲ. 6 ಮಂತಲ್ಲೇನೋ ಬ್ಲಡ್ ಫುಲ್ ಕಮ್ಮಿ ಆಗೋಯಿತು. ಆವಾಗ ಹೆಸ್ರು ಕಾಳು ಮತ್ತು ಕಡಲೆಕಾಳು ಅಂತಾರೆ, ಅವನ್ನ ನೈಟ್ ಹೊತ್ತು ನೆನೆಹಾಕ್ಬಿಟ್ಟು ಬೆಳಗ್ಗೆ ತಿಂದಿದ್ದೀನಿ. ಹಂಗಾಗಿ ಫುಲ್ ಬ್ಲಡ್ ಇನ್ಕ್ರೀಸ್ ಆಯಿತು ನನಗೆ. ಬ್ಲಡ್ಡಿಂದು ಒಂದು ಮೇನ್ ಪಾಯಿಂಟು, ಯಾರಾದರೂ ಪ್ರೆಗ್ನೆನ್ಸಿ ಇರೋ ಬ್ಲಡ್ ಇಲ್ಲ ಅಂದರೆ ಈ ಟ್ರಿಕ್ ಯೂಸ್ ಮಾಡಿ. 100% 100 ಕೊಡ್ತೀನಿ ನಾನು. ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ನೈಟ್ ಹೊತ್ತು ಒಂದು ಸ್ವಲ್ಪನೇ ನಮಗೆ ಎಷ್ಟು ತಿನ್ನೋಕ್ಕಾಗುತ್ತೆ ಅಷ್ಟು ಕಾಳು ಇವೆರಡು ನೆನೆಹಾಕ್ಬಿಟ್ಟು ನೈಟ್ ಹೊತ್ತು ಬೆಳಗ್ಗೆ ತಿಂದರೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ನನಗೆ ಆ ಮಂತಲ್ಲಿ 8 ಪಾಯಿಂಟ್ ಇದ್ದಿದ್ದು ಬ್ಲಡ್ನ 1 ತಿಂಗಳು ಕಂಟಿನ್ಯೂ ಕಾಳು ನೆನೆಹಾಕ್ಕೊಂಡು ತಿಂದಿದ್ದೀನಿ ಗೈಸ್. ಆವಾಗ ನೆಕ್ಸ್ಟ್ ಮಂತ್ ಚೆಕಪ್ಪಿಗೆ ಹೋದಾಗ 7 ಮಂತ್ ಚೆಕಪ್ಪಿಗೆ ಹೋದಾಗ 8 ಪಾಯಿಂಟ್ ಇದ್ದಿದ್ದು ಬ್ಲಡ್ಡು 10 ಪಾಯಿಂಟ್ ಆಗಿದೆ, ಇನ್ಕ್ರೀಸ್ ಆಗಿದೆ ಬ್ಲಡ್ಡು. ನನಗೆ ಅವಾಗ ಅದರಲ್ಲಿ ಬೇರೆ ನಾನು ಹಣ್ಣು ತಿಂತಿದ್ದಿಲ್ಲ. ಹಣ್ಣು ಅಂದ್ರೇ ವಾಕರಿಕೆ. ಇವಾಗೂ ತಿನ್ನಲ್ಲ ನಾನು ಹಣ್ಣು. ಆ್ಯಪಲ್ ತಿನ್ನಲ್ಲ, ದಾಳಿಂಬೆ ತಿನ್ನಲ್ಲ, ಅವನೇನು ತಿಂದೇ ಇಲ್ಲ. ಈ ಕಾಳಲ್ಲೇ ಬ್ಲಡ್ ಇನ್ಕ್ರೀಸ್ ಮಾಡಿಕೊಂಡೆ. 6 ಮಂತು ಸ್ಕ್ಯಾನಿಂಗಿಗೆ ಹೋದಾಗ ಪಾಪು ಹಾರ್ಟ್ಬೀಟ್ ಕೇಳಿ ಫುಲ್ಲು ಖುಷಿಯಾಗೋಯಿತು. ಅದರಲ್ಲಿ ಬೇರೆ ಜೋರಾಗಿ ಸೌಂಡು ಹಾರ್ಟ್ಬೀಟು. ಫಸ್ಟ್ ಟೈಮು ಫುಲ್ ಖುಷಿ ಆಯಿತು. ಅದು ರಿಪೋರ್ಟ್ ಬರೋವರೆಗೂ ಫುಲ್ ಟೆನ್ಷನು, ಏನಪ್ಪ ಎತ್ತ ಅಂತ. ರಿಪೋರ್ಟ್ ಬಂದಮೇಲೆ ಡಾಕ್ಟ್ರ್ ಹತ್ರ ತೋರಿಸಿದ್ಮೇಲೆ ಫುಲ್ ಖುಷಿ ಆಯ್ತು. ಇಲ್ಲ ನಾರ್ಮಲ್ ಆಗಿದೆ, ಪಾಪು ಚೆನ್ನಾಗಿದೆ ಅಂತ. 9 ಮಂತ್ ಸ್ಕ್ಯಾನಿಂಗ್ ಮಾಡಿಸಿದಾಗೂ ಮೊನ್ನೆ ಹೋಗಿ ಡಾಕ್ಟ್ರಿಗೆ ತೋರಿಸಿ ಬಂದೆ. ಇಲ್ಲ ಚೆನ್ನಾಗಿದೆ, ನಾರ್ಮಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಡೆಲಿವರಿ ಪೇನ್ ಸ್ಟಾರ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ. ಇನ್ನೆಷ್ಟು ಗೌರಿ ಹುಣ್ಣಿಮೆ ಬಂದರೆ ನಮ್ಮೂರ ಹಬ್ಬ, ದೊಡ್ಡ ಹಬ್ಬ ಅದೇನೇ ನಮ್ಮೂರಿಗೆ. ಅವಾಗ ಕೊಟ್ಟಿದ್ದಾರೆ ಡೇಟು. ಯಾವಾಗಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಹೋದರೆ ಹೋಗ್ತೀನಿ ಊರಿಗೆ. ಹೋದರೆ ವ್ಲಾಗ್ ಮಾಡ್ತೀನಿ ಹಬ್ಬದ್ದು. ಅಕಸ್ಮಾತ್ ನಾನು ಡೆಲಿವರಿ ಆಗಲಿಲ್ಲ ಅಂದರೆ ವ್ಲಾಗ್ ಮಾಡ್ತೀನಿ. ಡೆಲಿವರಿ ಆಯ್ತಂದರೆ ಏನು ಮಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆನೇ ಬರ್ತಾರೆ ನಮ್ಮ ಯಜಮಾನ್ರು. ಅವ್ರು ಬಂದರೆ ಇನ್ನೇನು ಫುಲ್ ಟೈಮ್ ಪಾಸು. ಇವಾಗ ನಾವು ಮೂವರೇ ಮನೇಲಿರೋದ್ರಿಂದ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಅವ್ರ ಪಕ್ಕದ ಮನೆಯಲ್ಲಿ ಮಾತಾಡೋಕ್ಕೆ ಹೋಗ್ತಾರೆ. ಬಟ್ ನನಗಂತೂ ಹೆವಿ ಬೇಜಾರಾಗುತ್ತೆ. ನಾನು ಹೋಗ್ತೀನಿ ಕಮ್ಮಿ ಅಷ್ಟೇ. ಈ 9 ಮಂತ್ ಜರ್ನಿಯಲ್ಲಿ ಫುಲ್ ಖುಷಿಯಾಗಿದ್ದಿದ್ದು ಅಂದರೆ ನಾನು 6 ಮಂತು 7 ಮಂತು ಫುಲ್ಲು ಬೇಬಿ ಮೂಮೆಂಟ್ ಸ್ಟಾರ್ಟ್ ಆಗಿದ್ದು 5 ಮಂತ್ಸಿಂದ ಸ್ಟಾರ್ಟ್ ಆಯಿತು. ಬೇಬಿ ಮೂಮೆಂಟ್ ಸ್ಟಾರ್ಟ್ ಆದಾಗಲಿದ್ದ ಫುಲ್ ಖುಷಿ ಇದ್ದೀನಿ. ಹೆವಿ ಕಿಕ್ಸ್ ಇದೆ ನನಗಂತೂ. ಆಲ್ಮೋಸ್ಟ್ ಇವಾಗೆಲ್ಲ ಹೇಳೋರೆಲ್ಲ 8 ಮಂತ್ ಕಂಪ್ಲೀಟಾಗಿ 9 ಮಂತ್ ಸ್ಟಾರ್ಟಿಂಗಲ್ಲೇ ಒಬ್ರಿಗೆ ಡೆಲಿವರಿ ಆಗಿಬಿಡುತ್ತೆ. ಹಂಗೆ ಡೆಲಿವರಿ ಆದರೆ ಹೆಣ್ಣು ಪಾಪುನೇ ಆಗುತ್ತೆ ಅಂತಾರೆ. ನನಗಿವಾಗ 9 ಮಂತ್ ಕಂಪ್ಲೀಟಾಗಿ 10 ಮಂತ್ ಇವಾಗ ಸ್ಟಾರ್ಟು. ಎಲ್ಲರೂ ಫಸ್ಟ್ ನೋಡೋರೆಲ್ಲ ಗಂಡು ಪಾಪುನೇ ಆಗುತ್ತೆ ಅಂತಾರೆ. ಅದರಲ್ಲ ನಾನು ಜಾಸ್ತಿ ಸಿಟ್ಟು ಮಾಡಿಕೊಂಡ್ರು ಗಂಡು ಪಾಪು ಆಗುತ್ತೆ ಅಂತಾರೆ. ಜಾಸ್ತಿ ಸಿಟ್ಟು ಮಾಡಿಕೊಂಡ್ರೆ ಗಂಡು ಪಾಪು ಆಗುತ್ತೆ ಅಂತಾರೆ. ಮತ್ತು ಜಾಸ್ತಿ ಖಾರ ತಿಂದರೆ ಗಂಡು ಪಾಪು ಆಗುತ್ತೆ ಅಂತಾರೆ. ನಾನು ತಿಂತೀನಿ ಖಾರ ಜಾಸ್ತಿನೇ.
ಕಲರು ಫುಲ್ಲು ಬ್ಲ್ಯಾಕ್ ಆದರೆ ಒಂದು ಸ್ವಲ್ಪ ಫುಲ್ಲು ಬೆಳ್ಳಗಾಗ್ಬಿಟ್ರೆ ಹೆಣ್ಣು ಪಾಪುನ 100% ತೆಗೆದು ಕೊಡ್ಬೋದು. ಫುಲ್ ಬೆಳ್ಳಗಾಗ್ಬಿಟ್ರೆ ಹೆಣ್ಣು ಪಾಪುನೇ. ನಾನಿವಾಗ ಬ್ಲ್ಯಾಕ್ ಆಗಿದ್ದೀನಿ. ಬೆಂಗಳೂರಿಂದ ಬಂದಾಗ ಫುಲ್ಲು ಹೆವಿ ಕಲರ್ ಇದ್ದೆ. ಈ ಪ್ರೆಗ್ನೆನ್ಸಿಯಲ್ಲಿ ಫುಲ್ಲು ಬ್ಲ್ಯಾಕ್ ಆಗಿದ್ದೀನಿ. ನನ್ನ ಒಬ್ಬರು ಕಂಡುಹಿಡಿಯೋಕ್ಕಾಗಲ್ಲ ಅಷ್ಟು ಬ್ಲ್ಯಾಕ್ ಆಗಿದ್ದೀನಿ. ಅದಕ್ಕೆ ಗಂಡು ಪಾಪು ಅಂತಾರೆ. ನನಗೆ ನನ್ನ ಮನಸ್ಸಲ್ಲಿರೋದು ಗಂಡು ಪಾಪುನೇ ಅಂತ. ಬಟ್ ಯಾವ ಪಾಪು ಆದರೆ ಓಕೆ, ಆರೋಗ್ಯವಾಗಿ ಬಂದರೆ ಸಾಕು. ನನಗೆ ನನ್ನ ಮನಸ್ಸಲ್ಲಿರೋದು ಗಂಡು ಪಾಪುನೇ. ಏನಾಗುತ್ತೋ ಗೊತ್ತಿಲ್ಲ, ಒಟ್ಟು ಚೆನ್ನಾಗಿ ಡೆಲಿವರಿ ಆದರೆ ಸಾಕು. ಇಷ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಆಗಿರುತ್ತೆ. ಡೆಲಿವರಿ ವ್ಲಾಗು ಅಪ್ಲೋಡ್ ಮಾಡ್ತೀನಿ, ಅವಾಗ ವಿಡಿಯೋ ಮಾಡ್ಕೊಳಕ್ಕಾದರೆ ಮಾಡ್ತೀನಿ. ಇಷ್ಟು ನನ್ನ ಇವತ್ತಿನ ಡೆಲಿವರಿ ಜರ್ನಿ ವ್ಲಾಗು. ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ಕೊನೆ ತನಕ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ.